ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಸ್ಯಾಂಪಲಲ್ಲಿ ಮಾಡಿ. ಇದು 2 ಆರ್ಚ್ಗಳು ಬರುವಂತಹದ್ದು, ಡಬಲ್ ಆರ್ಚ್ ಬರುವಂತಹದ್ದು ಡಿಸೈನು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶು 0.75 mm ಉಪಯೋಗಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ದಾರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಒಟ್ಟಿಗೆ ಹಾಕ್ಕೊಂಡು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಬ್ರೈಡಲ್ ಅಂತಲೂ ಹೇಳ್ಬೋದು ಅಥವಾ ಸೆಮಿ ಬ್ರೈಡಲ್ ಅಂತ ಹೇಳಿ, ತುಂಬ ಗ್ರ್ಯಾಂಡೂ ಇಲ್ಲ, ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು ನೀವು. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಅಷ್ಟೇ, ಹೆಚ್ಚು ಹಾಕಲ್ಲ. 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿ. ಆಮೇಲೆ 2 ಚೈನ್ ಆದಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೂಸಾಗಿ ಒಳಗೆ ಬರೋ ಥರ, ರೌಂಡ್ ಶೇಪ್ ಬರೋ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅದು ಆರ್ಚ್ ಮಾಡ್ಕೊಳ್ಳೋಕ್ಕೆ, ಆರ್ಚ್ ಮಾಡೋ ಥರ ಸ್ವಲ್ಪ ಲೂಸಾಗಿ ಸೇರಿಸ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಸೇರಿಸ್ಕೋಬೇಕು. ಈ ಥರ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈಗ 2, 5, 2 ಹಾಗೆ ಮಾಡ್ಕೊಂಡಿದ್ದೀನಿ. ಅಂದರೆ 2 ಚೈನು, 5 ಚೈನು, 2 ಚೈನು. ಈಗ ದೊಡ್ಡ ರೌಂಡ್ ಬೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ನಿಮಗೆ ಯಾವ ಬೀಡ್ ಬೇಕೋ ಅದನ್ನು ಸೇರಿಸ್ಕೋಬೋದು. ನಾನು ಈ ಥರ ದೊಡ್ಡ ಬೀಡ್ ಸೇರಿಸ್ಕೊಂಡಿದ್ದೀನಿ, ರೌಂಡ್ ಬೀಡು. ನೀವು ಬೇಕಾದ್ರೆ ಸ್ವಲ್ಪ ಸಣ್ಣದಾದರೂ ಸೇರಿಸ್ಕೋಬೋದು, ಸಣ್ಣ ಆರ್ಚ್ ಬೇಕು ಅಂದರೆ. ಅದನ್ನು ಲಾಕ್ ಮಾಡಿಬಿಟ್ಟು, ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಈಗ ಮತ್ತೆ 2, 5, 2 ಚೈನು, ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನು ಈ ಥರ ಬರುತ್ತೆ. 1, 2, 3, 4, 5 ಚೈನು. 5 ಚೈನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಆರ್ಚ್ಗೆ ಆಗೋ ಥರ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಳ್ಳಿ, ರೌಂಡ್ ಬರೋ ಥರ. ಮತ್ತೆ 2 ಚೈನು, ಅದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಸೇರಿಸಿ, ದೊಡ್ಡ ಬೀಡು, ರೌಂಡ್ ಬೀಡು. ನೀವು ಸ್ವಲ್ಪ ಚಿಕ್ಕದು ಬೇಕು ಅಂದರೆ ಚಿಕ್ಕ ಆರ್ಚ್ ಹಾಕೊಂಡು ಚಿಕ್ಕದು ಸೇರಿಸ್ಕೊಳ್ಳಿ. ನಾನು ಈ ರೌಂಡ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗಿಲಿ ಬರುತ್ತೆ ಅಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಸರಿಯಾಗಿ ನೋಡಿಕೊಂಡು ಕರೆಕ್ಟಾದ ಜಾಗಕ್ಕೆ ಸೇರಿಸ್ಕೊಳ್ಳಿ. ತುಂಬ ಟೈಟು ಅಲ್ಲ, ಲೂಸು ಅಲ್ಲ. ಆಮೇಲೆ 2, 5, 2 ಮಾಡ್ಕೊಳ್ಳಿ. 2 ಚೈನ್, 5 ಚೈನ್, 2 ಚೈನು, ಮತ್ತೆ ಬೀಡು. ಆ ಥರ ಎಂಡಲ್ಲೂ 2 ಚೈನ್, 5 ಚೈನ್, 2 ಚೈನ್ ಮಾಡಿ ಎಂಡ್ ಮಾಡಬೇಕು. ಬೀಡಲ್ಲೆಲ್ಲ 2 ಚೈನು, 5 ಚೈನ್, 2 ಚೈನ್ ಮಾಡಿಕೊಂಡು ಎಂಡ್ ಮಾಡಬೇಕು ಆ ಲೈನು. ಈ ಥರ ಸ್ವಲ್ಪ ಉದ್ದಕ್ಕೆ ಮಾಡಿ ತೋರಿಸ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಈಗ ನೆಕ್ಸ್ಟ್ ಸ್ಟೆಪ್ಪು, ಅಲ್ಲಿ ದಾರ ಕಟ್ ಮಾಡಿದ್ದೀನಿ, 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. 2, 5, 2 ಮಾಡಿಬಿಟ್ಟು 2 ಚೈನ್ ಹಾಕಿ ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಲಾಕಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆನೆ 2 ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಇದಾದಮೇಲೆ ಈಗ ಅಲ್ಲಿಂದಲೇ ಈ 5 ಚೈನ್ ಇದೆಯಲ್ವ, 5 ಚೈನಲ್ಲಿ ಆರ್ಚ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ತಾಯಿದ್ದೀನಿ. ಈ ಥರ 2 ಚೈನ್ ಸ್ಟಾರ್ಟಿಂಗ್ ಅಂದರೆ ಲಾಕ್ ಇದೆಯಲ್ವ, ಲಾಕಿಂದಲೇ 2 ಚೈನಲ್ಲಿ ಏನೂ ಹಾಕೋದು ಬೇಡ. ಲಾಕಿಂದಲೇ ಡೈರೆಕ್ಟಾಗಿ ಈ 5 ಚೈನಲ್ಲಿ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಷ್ಟು ಬರುತ್ತೋ ಅಷ್ಟು ಕೌಂಟ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಆರ್ಚ್ ಕೂಡ ಅಷ್ಟೇ ಮಾಡ್ಕೊಳ್ಳಿ. ಇದು ಆಡ್ ಸಂಖ್ಯೆಯಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಮಿಡ್ಲಿನ ಡಬಲ್ ಕ್ರೋಶೆ ಕೌಂಟಿಂಗಿಗೆ ಬೇಕಾಗುತ್ತೆ. ಅದರಿಂದ ಅದು ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಇದು 5 ಚೈನ್ ಅಲ್ವಾ, ಈ ಥರ ಫುಲ್ ಆಗೋ ಥರ ಮಾಡ್ಕೊಳ್ಳಿ. ನಾನಿಲ್ಲಿ 11 ಡಬಲ್ ಕ್ರೋಶೆ ಮಾಡಿದ್ದೀನಿ 5 ಚೈನ್ಗೆ, ಆಡ್ ನಂಬರಲ್ಲಿ 11 ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡಿದ್ದೀನಿ ಆ 5 ಚೈನಲ್ಲಿ. ನೆಕ್ಸ್ಟು ಆ 2 ಚೈನ್ ಇದೆಯಲ್ವ, 2 ಚೈನ್ ಎಂಡಿಗೆ ಲಾಕ್ ಇದೆ ನೋಡಿ, ಬೀಡ್ ಸೇರಿಸಿರೋ ಲಾಕ್. ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ಬೀಡ್ ಸೇರಿಸಿರೋ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಆ ಲಾಕಲ್ಲಿ 2 ಚೈನ್ನ ಲಾಕ್ ಇದೆಯಲ್ವ ಅಲ್ಲಿ. ಈಗ ಈ ಬೀಡ್ ಸುತ್ತಲೂ, ದೊಡ್ಡ ಬೀಡ್ ಇದೆಯಲ್ವ, ಬೀಡ್ ಸುತ್ತಲೂ ಬರೋಷ್ಟು ಚೈನ್ ಹಾಕ್ಕೋಬೇಕು. ಬೀಡ್ ಸುತ್ತು ಬರುವಷ್ಟು. 6 ಚೈನ್ ಸಾಕಾಗಲ್ಲ, ಇದು ದೊಡ್ಡ ಬೀಡಿದೆ. ನೀವು ಚಿಕ್ಕ ಬೀಡ್ ಹಾಕಿದರೆ ಅದಕ್ಕೆ ಹೊಂದ್ಕೊಂಡು ಮಾಡ್ಕೊಳ್ಳಿ. 8 ಚೈನ್ ಈ ಥರ ಮಾಡ್ಕೊಂಡು ನೋಡಿ, ರೌಂಡ್ ಬರೋಷ್ಟು ಮಾಡಬೇಕು. ತುಂಬ ಲೂಸ್ ಬರೋದು ಬೇಡ, ತುಂಬ ಟೈಟು ಇರಬಾರ್ದು, ಅಲ್ಲಿಂದಲ್ಲಿ ಕರೆಕ್ಟಾಗಿ ಇರಬೇಕು.
8 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ಈ 5 ಚೈನಲ್ಲಿ ಅಲ್ಲಿಂದಲೇ ಡೈರೆಕ್ಟಾಗಿ 5 ಚೈನಲ್ಲಿ ನೆಕ್ಸ್ಟ್ 5 ಚೈನ್ ಬರುತ್ತಲ್ವ, 2 5 2 ಮಾಡಿದ್ದಲ್ವ, ಆ 5 ಚೈನಲ್ಲಿ 11 ಡಬಲ್ ಕ್ರೋಶೆ ಹಾಕಿ ಆರ್ಚ್ 2 3 4 5 ಈ ಥರ 11 ಮಾಡ್ಕೋಬೇಕು ನೀವು. ತುಂಬ ಸುಲಭವಾಗಿ ಬರುತ್ತೆ, ಏನಿಲ್ಲ. ಆರ್ಚು ಬೀಡ್ ಸುತ್ತಲೂ ಚೈನು, ಆರ್ಚು ಬೀಡ್ ಸುತ್ತಲೂ ಚೈನ್ ಈ ಥರ ಮಾಡ್ತಾ ಹೋಗಿ ಫಸ್ಟ್ ಸ್ಟೆಪ್ಪಲ್ಲಿ. ತುಂಬ ಬೇಗ ಆಗುತ್ತೆ ಸ್ನೇಹಿತರೆ. ಇದು ವಿದೌಟ್ ಕುಚ್ಚು ಡಿಸೈನ್ ಸ್ನೇಹಿತರೆ, ಹೇಳ್ದಂಗೆ ಇದು ವಿದೌಟ್ ಕುಚ್ಚು ಹಾಕ್ತಾ ಇಲ್ಲ, ಬರೀ ಆರ್ಚ್ಗಳು ಮಾತ್ರ ಇರುವಂತಹ ಡಿಸೈನ್ ಇದು. ಈ ಥರ ಮಾಡಿಬಿಟ್ಟು ನೋಡಿ 11 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 2 ಚೈನ್ನ ಲಾಕ್ ಇದೆಯಲ್ವ ಅಲ್ಲಿ ಬೀಡ್ ಪಕ್ಕ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿಂದ 8 ಚೈನ್ ಹಾಕಿಂದ ಬೀಡ್ನ ಆ ಕಡೆ ಲಾಕ್ ಮಾಡಿ ಅಲ್ಲಿಂದಲೇ ಡೈರೆಕ್ಟ್ ಆರ್ಚ್ ಮಾಡ್ಕೊಳ್ಳಿ. ಆ ಥರ ಇದರಲ್ಲಿ ಕುಚ್ಚಿಲ್ಲ, ವಿದೌಟ್ ಕುಚ್ಚು ಡಿಸೈನ್ ಇದು. ಈ ಥರ ಬರುತ್ತೆ. ಎಲ್ಲ ಆರ್ಚ್ ಮಾಡಿದ್ದೀನಿ ಸ್ವಲ್ಪ ಉದ್ದಕ್ಕೆ. ಈಗ ಎಂಡ್ ನೋಡಿ 11 ಡಬಲ್ ಕ್ರೋಶೆ ಹಾಕಿದ ಮೇಲೆ ನೆಕ್ಸ್ಟು 2 ಚೈನ್ನ ಎಂಡ್ ಮಾಡಿದ್ದೀವಲ್ವ ಫಸ್ಟ್ ರೋದಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ, ಅಲ್ಲಿ ಲಾಕಲ್ಲಿ ಮಾಡಬೇಡಿ. ಲಾಕಲ್ಲಿ ಮಾಡಿದರೆ ಲೂಸ್ ಆಗುತ್ತೆ, ಅದಕ್ಕೆ ಬಟ್ಟೆಯಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಅಲ್ಲ, ಮೊದಲಿನ ಲಾಕಿನ ಒಳಗಡೆ ಮಾಡ್ಕೋಬೇಡಿ. ನಾವು ಹಿಂದೆಲ್ಲ ಲಾಕಿನ ಒಳಗಡೆ ಮಾಡಿದ್ದು, ಆದರೆ ಇಲ್ಲಿ ಮಾತ್ರ ಮಾಡೋದು ಬೇಡ. 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚ್ಗಳು. ಇದು ಒಂದು ಸ್ಟೆಪ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಇಲ್ಲಿ ಈಗ ಫಸ್ಟ್ ಆರ್ಚ್ ಇದೆಯಲ್ವ, ಆರ್ಚಿನ ಮಿಡ್ಲಲ್ಲಿ ಲಾಕ್ ಮಾಡ್ಕೋಬೇಕು ನೀವು. ಡಬಲ್ ಲಾಕ್ ಮಾಡಿ. ಈಗ ನೀವು ಸ್ಟಾರ್ಟಲ್ಲಿ ಲಾಕ್ ಮಾಡಿದರೆ ಮಿಡ್ಲ್ವರೆಗೂ ನೀವು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು. ಫಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೋಬೋದು, ಆಮೇಲೆ ಆರ್ಚಲ್ಲಿ 6 ಡಬಲ್ ಕ್ರೋಶೆವರೆಗೂ ಸಿಂಗಲ್ ಕ್ರೋಶೆ ಹಾಕ್ತಾ ಬರಬೇಕು. ಮಿಡ್ಲ್ ಅಂದರೆ 6ನೇ ಡಬಲ್ ಕ್ರೋಶೆ ಬರುತ್ತೆ ನೋಡಿ. 11 ಡಬಲ್ ಕ್ರೋಶೆ ಹಾಕಿದ್ದೀನಲ್ವ, 6ನೇ ಡಬಲ್ ಕ್ರೋಶೆಯಲ್ಲಿ ನಾನಿಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ದಾರ ಡೈರೆಕ್ಟ್ ಇಲ್ಲೇ ನೋಡಿ. ಈ ಥರ ಬ್ಯಾಕ್ ಸೈಡ್ ಸ್ವಲ್ಪ ಗಮ್ ಮಾಡಿಕೊಂಡು ಅದನ್ನು ನೀಟ್ ಮಾಡ್ಕೊಂಡ್ರೆ ಆಯಿತು. ಆರ್ಚಿಗೆ ಗಮ್ ಮಾಡಿ ಸೇರಿಸ್ಕೋಬೋದು ಆ ಹಿಂದಿನ ದಾರನ, ಗ್ರೀನ್ ಕಲರ್ ದಾರನ ನೋಡಿ. ಈ ಥರ ಅಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಿಡ್ಲಲ್ಲಿ 6ನೇ ಡಬಲ್ ಕ್ರೋಶೆಯಲ್ಲಿ. ಅಲ್ಲಿಂದಲೇ ಇಲ್ಲಿ ಆರ್ಚ್ ಬೀಡ್ ಮೇಲಿನ ಚೈನಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾಯಿದ್ದೀನಿ. 2 2 2 ಟ್ರಿಪಲ್ ಕ್ರೋಶೆ, ಇದು ಡಬಲ್ ಕ್ರೋಶೆ ಅಲ್ಲ. 2 ಸಾರಿ ಹೀಗೆ ದಾರ ಸುತ್ಕೋಬೇಕು ಕ್ರೋಶೆ ಹುಕ್ಕಿಗೆ. ಆಮೇಲೆ ದಾರ ತಂದು 2 2 ಮತ್ತೊಂದು 2 3 ಸಾರಿ ಮಾಡ್ಕೋಬೇಕು. 2 ಸಾರಿ ದಾರ ಸುತ್ಕೊಂಡು ನೋಡಿ. ಈಗ ಒಂದು ಸರಿ ನೋಡಿ, 2 ಸಾರಿ ಈ ಥರ ದಾರ ಸುತ್ಕೋತೀನಿ. ಆ ಚೈನ್ನ ಒಳಗಡೆಯಿಂದ ದಾರ ತರ್ತೀನಿ. ಈಗ ಫಸ್ಟ್ 2 ಮಾಡಿ, ಮತ್ತೆ 2 ಮಾಡಿ, ಮತ್ತೆ 2 ಮಾಡಿ, 3 ಸತಿ ಮಾಡಬೇಕಾಗತ್ತೆ. ಅದು ಟ್ರಿಪಲ್ ಕ್ರೋಶೆ. ಈ ಥರ ಪೂರ್ತಿ ಆರ್ಚ್ ಎಂಡ್ವರೆಗೂ ಮಾಡ್ಕೋಬೇಕು ನೀವು. ಇದರಲ್ಲಿ ಫುಲ್ಲು ಅಂದರೆ 8 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ ನೋಡಿ. ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಾವು ಫಸ್ಟು ಆರ್ಚು ಡಬಲ್ ಕ್ರೋಶೆದು ಮಾಡಿರೋದು, ಫಸ್ಟ್ ಆರ್ಚು. ಇದೀಗ ಟ್ರಿಪಲ್ ಕ್ರೋಶೆಲಿ ಮಾಡ್ತಾಯಿದ್ದೀನಿ. 2 ಸಾರಿ ದಾರ ಸುತ್ಕೋಬೇಕಾಗತ್ತೆ ಕ್ರೋಶೆಗೆ. ಡಬಲ್ ಕ್ರೋಶೆಗೆ ಒಂದೇ ಸಾರಿ, ಇದಕ್ಕೆ 2 ಸಾರಿ ಈ ಥರ ದಾರ ಸುತ್ಕೊಂಡು ದಾರ ತೊಗೊಂಬನ್ನಿ. 4 ಲೂಪ್ ಆಗುತ್ತೆ. 2 1 2 1 2 1 ಆ ಥರ ಮಾಡ್ಕೋಬೇಕು. ದಾರ ತಗೊಂಡು 2 ಎಡೆ ತೆಗಿತಾ ಹೋಗಬೇಕು. ನೋಡಿ ಈ ಥರ. ಡಬಲ್ ಕ್ರೋಶೆನೂ ಮಾಡ್ಕೋಬೋದು ನೀವಿಲ್ಲಿ. ನಾನು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಿಮಗೆ ಡಬಲ್ ಕ್ರೋಶೆ ಬೇಕು ಅಂದರೆ ಡಬಲ್ ಕ್ರೋಶೆ ಮಾಡ್ಕೋಬೋದು. ನೋಡಿ ಈ ಥರ 10 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ 10 ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಿಡ್ಲಿಗೆ. ನೀವು ಬೇಕಂದರೆ ಪೀಕೋನಾದರೂ ಮಾಡ್ಕೋಬೋದು, ಅಥವಾ ಬೀಡ್ ಬೇಡ ಅಂದರೆ ಹಾಗೂ ಮಾಡ್ಕೋಬೋದು ವಿದೌಟ್ ಬೀಡು. ಮತ್ತು 10 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಅಂದರೆ 10 ಡಬಲ್ ಕ್ರೋಶೆ ಮುಂದುವರಿಸ್ತಾ ಇದ್ದೀನಿ. 10 ಟ್ರಿಪಲ್ ಕ್ರೋಶೆ ಆಗಿ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ 10 ಟ್ರಿಪಲ್ ಕ್ರೋಶೆ ಈ ಥರ ಮುಂದುವರಿಸ್ತಾ ಇದ್ದೀನಿ ನೋಡಿ. ಈ ಥರ 3 ಆಯಿತು.
4. ಇದು ವಿದೌಟ್ ಕುಚ್ಚು ಬರುತ್ತೆ ಸ್ನೇಹಿತರೆ. ಕುಚ್ಚು ಬೇಡ ಅನ್ನೋರು ಇದನ್ನು ಮಾಡ್ಕೋಬೋದು. ಬೀಡ್ ಬೇಡ ಅಂದರೆ ಬೀಡ್ಸು ದೊಡ್ಡ ಮೇಲಿನ ಬೀಡ್ ಬೇಡ ಅಂದರೆ ಹಾಕೋದು ಬೇಡ. ಪೀಕೋ ಮಾಡ್ತೀರಾ ಅಂದರೆ ಪೀಕೋ ಮಾಡ್ಕೋಬೋದು. ಆ ಥರ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 2 ಸಾರಿ ಈ ಥರ ದಾರ ಸುತ್ಕೊಳ್ಳಿ. ದಾರ ತೊಗೊಂಬನ್ನಿ. 2 2 2 2 ಮತ್ತು 2 ಸಾರಿ 2 2 2 10 ಮಾಡಬೇಕಾಗತ್ತೆ. ಫಸ್ಟಿಗೆ 10 ಮಾಡಿದ್ದೀವಲ್ವ, ಅದರಿಂದ ಬೀಡ್ ಹಾಕೋಕ್ಕಿಂತ ಮೊದಲು. ಅಂದರೆ ಇದು 8 ಡಬಲ್ ಕ್ರೋಶೆ 8 ಚೈನಲ್ಲಿ 20 ಟ್ರಿಪಲ್ ಕ್ರೋಶೆ ಬರುತ್ತೆ. ಅಂದರೆ ಸ್ವಲ್ಪ ದೂರದಿಂದ ತಗೊಂಡಿರೋದ್ರಿಂದ. ಈಗ ಈ ಆರ್ಚಲ್ಲಿ 6ನೇ ಡಬಲ್ ಕ್ರೋಶೆ ಮೇಲೆ ಇದನ್ನು ಸೇರಿಸ್ಕೋಬೇಕು. ಅಂದರೆ ಮಿಡ್ಲ್ ಬರುತ್ತೆ. ಮಿಡ್ಲ್ ಅಂದರೆ 6 ಆಗುತ್ತೆ. 11 ಡಬಲ್ ಕ್ರೋಶೆ ಹಾಕಿದ್ದಲ್ವ ಆಗಿನ ಆರ್ಚಲ್ಲಿ. ಆ 6th ಡಬಲ್ ಕ್ರೋಶೆ ಮೇಲೆ ಇದನ್ನು ಸೇರಿಸ್ಕೋಬೇಕು. ಈ ಥರ ಒಂಥರ ಶೆಲ್ ಸ್ಟಿಚ್ ಅಂತ ಹೇಳ್ಬೋದು ಇದನ್ನು. ಈಗ ಇನ್ನು ನೆಕ್ಸ್ಟ್ ಅಲ್ಲಿಂದಲೇ ನೆಕ್ಸ್ಟ್ ಆರ್ಚ್ ಮಾಡ್ಕೊಳ್ಳಿ. ಎಲ್ಲಿ ಸೇರಿಸಿದ್ದೀರಾ ಇಲ್ಲಿಂದಲೇ ನೆಕ್ಸ್ಟು ಬೀಡ್ ಮೇಲಿನ ಚೈನಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗಿ. ಆರ್ಚು 10 ಟ್ರಿಪಲ್ ಕ್ರೋಶೆ, ಒಂದು ಬೀಡ್ ಸೇರಿಸಿ ಮತ್ತೆ 10 ಮಾಡ್ಕೊಳ್ಳಿ. ಈ ಥರ ಮುಂದಸ್ಕೊಂಡು ಹೋಗಿ. ಈ ಥರ ಮಾಡ್ತಾ ಹೋಗಿ. ಈ ಥರ ಬರುತ್ತೆ ಆರ್ಚ್. 2 ಆರ್ಚ್ಗಳ ಮೇಲೆ ಇನ್ನೊಂದು ಆರ್ಚ್ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಒಳ್ಳೆ ಸೀರೆಗಳಿಗೆ, ಗ್ರ್ಯಾಂಡ್ ಸಾರಿಗಳಿಗೂ ಮಾಡ್ಕೋಬೋದು ನೀವು. ಬೇಕಂದ್ರೆ ಸ್ಟೋನ್ ಚೈನೆಲ್ಲ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಸೇರಿಸೋದಿಲ್ಲ ಇದಕ್ಕೆ, ಹಾಗೆ ಮಾಡ್ತಾ ಹೋಗ್ಬೋದು. ನಿಮಗೆ ಇದು ಡಿಸೈನ್ ಇಷ್ಟ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ, ನಿಮಗೆ ಹೆಂಗೆ ಅನ್ನಿಸ್ತು ಅಂತ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.